ಆದಮೇಲೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ಎಡಿಟಿಂಗ್ ಇದರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ. ಇಷ್ಟು ದಿನ ನಾನು ಎಡಿಟಿಂಗು ಮೊಬೈಲಲ್ಲಿ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ಮೇಲಿಂದ ಲ್ಯಾಪ್ಟಾಪಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಓಪನ್ ಮಾಡಿದ್ದೀನಿ. ಫಸ್ಟ್ ಚಾರ್ಜ್ ಹಾಕಿಟ್ಟಿದ್ದೀನಿ, ಇವಾಗ ಆನ್ ಮಾಡೋಣ. ಓಕೆ, ನೋ ಬೂಟಬಲ್ ಡಿವೈಸ್ ಅಂತ ಬರ್ತಾ ಇದೆ. ಸೊ ಈ ಥರ ಪ್ರಾಬ್ಲಮ್ ಬಂದಾಗ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಕಂಟ್ರೋಲ್ ಆಲ್ಟ್ ಡಿಲೀಟನ್ನು ಪ್ರೆಸ್ ಮಾಡ್ತೀನಿ. ಈಗ F2 ಕಂಟಿನ್ಯೂ ಪ್ರೆಸ್ ಮಾಡ್ತಾ ಇರಬೇಕು. ಓಕೆ, ಕಂಟ್ರೋಲ್ ಆಲ್ಟ್ ಡಿಲೀಟ್ ಆದಮೇಲೆ ಫಂಕ್ಷನಿಂಗ್ ಕೀ F2 ಪ್ರೆಸ್ ಮಾಡ್ತೀನಿ. ಇಲ್ಲಿ ಇವಾಗ ಸೈಡ್ ಕೀಸನ್ನು ಯೂಸ್ ಮಾಡಬೇಕು. ಇಲ್ಲಿ ಇನ್ಫಾರ್ಮೇಷನ್ನು ಮೇನ್ ಸೆಕ್ಯೂರಿಟಿ ಬೂಟ್ ಎಕ್ಸಿಟ್ ಅಂತ ಇದೆ. ಸೊ ಇದರಲ್ಲಿ ಬೂಟ್ ಆಪ್ಷನ್ಗೆ ಹೋಗ್ತೀನಿ. ಬೂಟಿಗೆ ಬಂದು ಎಂಟರ್ ಕೊಟ್ಟರೆ ಇಲ್ಲಿ UEF ಸೆಲೆಕ್ಟ್ ಆಗಿದೆ. ಸೊ ಅದು ಅನೇಬಲ್ಡ್ ಆಗಿದೆ. ಲೆಗೆಸಿ ಇದೆಯಲ್ಲ ಅದು ಅನೇಬಲ್ ಮಾಡಬೇಕು. ಸೊ ಆರೋ ಮಾರ್ಕ್ ಯೂಸ್ ಮಾಡಿ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟು ಓಕೆ ಕೊಡ್ತೀನಿ. ಅಗೇನ್ ಓಕೆ. ಸೊ ಈಗ ನಮಗಿಲ್ಲಿ ಲೆಗೆಸಿ ಸೆಲೆಕ್ಟ್ ಆಗಿದೆ. ಬೂಟ್ ಮೋಡಲ್ಲಿ ಲೆಗೆಸಿ ಇರಬೇಕು. ಸೆಟಪ್ ಯುಟಿಲಿಟಿ ಇದನ್ನು ನಾನು ಸೇವ್ ಮಾಡೋದಕ್ಕೆ F10 ಫಂಕ್ಷನ್ ಕೀಯನ್ನು ಯೂಸ್ ಮಾಡ್ತೀನಿ. ಸೊ ಸೇವ್ ಕಾನ್ಫಿಗರೇಷನ್ ಚೇಂಜಸ್ ಆ್ಯಂಡ್ ಎಕ್ಸಿಟ್ ನಾವು ಅಂತ ಕೇಳ್ತಾ ಇದೆ. ಎಸ್, ದಟ್ ಮೀನ್ಸ್ ಎಂಟರ್. ಓಕೆ, ನೋ ಬೂಟಬಲ್ ಡಿವೈಸ್ ಅಂತ ಬರ್ತಾ ಇದ್ದಂಥ ಪ್ರಾಬ್ಲಮ್ ಈಗ ಸಾಲ್ವ್ ಆಗಿದೆ. ಓಕೆ, ಫೈನಲಿ ನಮ್ಮ ಲ್ಯಾಪ್ಟಾಪ್ ಓಪನ್ ಆಯಿತು. ಇದೇನು ಡೇ ಟು ಟೈಮ್ ಎಲ್ಲ ಚೇಂಜ್ ತೋರಿಸ್ತಾ ಇದೆ. ತುಂಬ ದಿವಸ ಆಯಿತು, ಒಂದು ಅರೌಂಡ್ 8-9 ಮಂತ್ಸ್ ಆಯಿತು ನಾನು ಯೂಸ್ ಮಾಡಿದೆ. ಸೊ ಈಗ ಡೇ ಟು ಟೈಮ್ ಎಲ್ಲ ಚೇಂಜ್ ಮಾಡೋಣ. ಮೊದಲು ಸರ್ಚಲ್ಲಿ ಹೋಗಿ ಡೇಟ್ ಆ್ಯಂಡ್ ಟೈಮ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಸೆಟ್ಟಿಂಗ್ಸ್ ಬರುತ್ತೆ. ಡೇಟು ಚೇಂಜ್ ಆಯಿತು, ಟೈಮ್ ಚೇಂಜ್ ಆಯಿತು ಅಂತ. ಈಗ ಓಕೆ ಕೊಟ್ಟರೆ ಸೇವ್ ಆಗುತ್ತೆ ಇದರಲ್ಲೇ. ಓಕೆ, ನಾನು ಯಾವಾಗ ನನ್ನ ಲ್ಯಾಪ್ಟಾಪ್ ಓಪನ್ ಮಾಡಿದ್ರು ಧ್ವನಿ ಫೋಟೋಸ್ ನೋಡೋಕ್ಕೆ ಫಸ್ಟ್ ಹೋಗೋದು ನನ್ನ ಕೈ ಧ್ವನಿ ಫೋಟೋಸ್ ನೋಡೋದಕ್ಕೆ. ಸೊ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದು ಧ್ವನಿ ಫಸ್ಟ್ ಮಂತಲ್ಲಿದ್ದಾಗ ಯಾವ ಥರ ಇದ್ದಾಳೆ ಅಂತ ನೋಡಿದ್ದೀವಿ. ಇದು ಧ್ವನಿ ಸೆಕೆಂಡ್ ಮಂತಲ್ಲಿದ್ದಾಗ ತೆಗೆದಿದ್ದು ಫೋಟೋ. ನಾನು 2 ಮಂತ್ಸ್ ಕಂಪ್ಲೀಟ್ ಆಗಿ ಒನ್ ವೀಕ್ ಆಗಿತ್ತು. ಆವಾಗ ಏನು ಕೃಷ್ಣ ಜನ್ಮಾಷ್ಟಮಿ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ರಾಧೆ ಡ್ರೆಸ್ ಹಾಕಿದ್ದೆ. ಇದು ಯಾವ ಫೆಸ್ಟಿವಲ್, ಗಣೇಶ ಫೆಸ್ಟಿವಲ್ ಬಂದಿತ್ತು. ಗೌರಿ ಗಣೇಶ ಫೆಸ್ಟಿವಲ್ ಹಬ್ಬದ ದಿನ ನಾನು ನಮ್ಮ ಮನೆಯವರು ನಮ್ಮ ಧ್ವನಿ ಫೋಟೋ ತಗೊಂಡಿದ್ದು. ಬಟ್ ಧ್ವನಿ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಅಳ್ತಾ ಇದ್ದಾಳೆ. ಅವಳನ್ನ ಆ ಥರ ಎತ್ಕೊಂಡಿರೋದಕ್ಕೆ ಅವಳಿಗೆ ಕಂಫರ್ಟೇಬಲ್ ಫೀಲ್ ಆಗ್ತಾ ಇಲ್ಲ, ಅದಕ್ಕೆ ಅಳ್ತಾ ಇದ್ದಾಳೆ. ಇದು ಧ್ವನಿ 3 ಮಂತ್ಸಲ್ಲಿದ್ದಾಗ. ಇದು 3rd ಮಂತಲ್ಲೇ ಇಂಡಿಪೆಂಡೆನ್ಸ್ ಡೇ ಬಂದಿತ್ತು. ಸೊ ಆವಾಗ ಧ್ವನಿ 4 ಮಂತಲ್ಲಿದ್ದಾಗ ಇದು ಧ್ವನಿ 5 ಮಂತಲ್ಲಿದ್ದಾಗ. 6 ಮಂತ್ಸಲ್ಲಿ ನೋಡಿ ನನ್ನ ಮಗಳಿಗೆ ಅಲ್ಲಿ ಬಂದುಬಿಟ್ಟಿದೆ, ಮೇಲೆ 2 ಕೆಳಗೆ 2. 6 ಮಂತ್ಸ್ಗೆ ಅಲ್ಲಿ ಬಂದುಬಿಟ್ಟಿತ್ತು. 7 ಮಂತದ್ದು ಫೋಟೋ ಇದರಲ್ಲಿ ಮಿಸ್ ಆಗಿದೆ. ಹಾಕೊಂಡಿದ್ದಾರೆ. ಇದು ನಮ್ಮ ರಾಕಿಂಗ್ ಬೇಬಿ ಧ್ವನಿ. ಸೊ ಟೊಮೊಟೊ ಎಲ್ಲ ಇಟ್ಬಿಟ್ಟು ನಾನು ಹಂಗೆ ಸಿಂಪಲ್ ಆಗಿ ಎಲ್ಲೋದ್ರೂ ಕೂಡ ಡಾಲ್ಸ್ ಮಾತ್ರ ಬಿಡಲ್ಲ ಅವಳು. ಸೊ ಅವಾಗಲೇ ಇಟ್ಕೊಂಡು ಆಟ ಆಡ್ತಾ ಇದ್ಲು. ಅದನ್ನು ಆ್ಯಕ್ಚುಲಿ ಟೊಮೊಟೊ ಇಟ್ಟಕ್ಕೆ ಬಿಟ್ಟಿಲ್ಲ ನೋಡಿ, ಎಲ್ಲ ತೊಗೊಂಡು ತಿಂತಾ ಇದ್ದಾಳೆ. ಇಲ್ಲಿ ಬಾಯಲ್ಲೂ ಕೂಡ ಒಂದು ಇಟ್ಕೊಂಡು ತಿಂತಾ ಇದ್ದಾಳೆ. ಆ್ಯಕ್ಚುಲಿ ಫೋಟೋ ತೊಗೊಳೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾಯಿತ್ತು. ಸುಮ್ಮನೆ ಇರ್ತಾ ಇರಲಿಲ್ಲ. ಒಂದು 5 ಮಂತ್ಸ್ವರೆಗೂ ಅಷ್ಟೇ ಸ್ವಲ್ಪ ತೊಗೊಳಕ್ಕಾಗಿದ್ದು. ಆಮೇಲೆ ನಾವು ರೆಡಿ ಮಾಡಿದಾಗಲೇ ಮಕ್ಕಳು ಅಳ್ತಾ ಇರ್ತಾರೆ. ಸೊ ಆ ಥರ ಆಗ್ತಾಯಿತ್ತು. 9 ಮಂತಲ್ಲಿ ಯುಗಾದಿ ಬೇವು ಬೆಲ್ಲ ಇಟ್ಟು 9 ಅಂತ ರೈಸಲ್ಲಿ ಬರೆದು ಮಾಡಿದ್ದೆ. ಇದೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೆ. ಬಟ್ ಮಾಡಬೇಕಂತ ನನ್ನ ಮಗಳು ಇದ್ದಾಳಲ್ಲ, ಕೇಳಬೇಕಲ್ಲ. ಅದು ಆ್ಯಕ್ಚುಲಿ ಡ್ರೆಸ್ ಕೂಡ ಹಾಕ್ಸ್ಕೊಂಡಿಲ್ಲ. ನೈಟ್ ಡ್ರೆಸ್ಸಲ್ಲಿ ಆ ನೈಟ್ ಡ್ರೆಸ್ ಮೇಲೇ ಒಂದು ವೇಲ್ ಹಾಕಿ ತೆಗೆದಿದ್ದೀನಿ. ಆ ಬೇವನ್ನೆಲ್ಲ ತೊಗೊಂಡು ತಿಂತಾ ಇದ್ದಾಳೆ ನನ್ನ ಮಗಳು. ಫೋಟೋ ತೆಗೆಯೋದು ತುಂಬ ಕಷ್ಟ ಆಗಿದ್ದು ಅಂದರೆ
ಇದೆ 9 ಮಂತಲ್ಲಿ ಸಿಕ್ಕಾಬಟ್ಟೆ ಅಳ್ತಾ ಇದ್ಲು, ತೆಗೆಸ್ಕೊಂಡೇ ಇಲ್ಲ. ನಾನು ಏನೇನೋ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಕೊನೆಗೆ ಅದಾಗಲಿಲ್ಲ. ಸುಮ್ಮನೆ ಹಾಗೆ ಒಂದು ಮೆಮೊರಿಗೋಸ್ಕರ ಇರಲಿ ಅಂತ ತೆಕ್ಕೊಂಡಿದ್ದೆ. 10 ಮಂತಲ್ಲಿ ನಾನು ಫೋಟೋಶೂಟ್ ಮಾಡಿರಲಿಲ್ಲ. 10 ಮಂತಲ್ಲಿ ತುಂಬ ಸಿಕ್ಕಾಬಟ್ಟೆ ಅವಳಿಗೆ ಹುಷಾರಿರಲಿಲ್ಲ ಅಂತೇಳ್ಬಿಟ್ಟು ಫೋಟೋ ತೆಗೆದಿರಲಿಲ್ಲ. ಕಂಪ್ಲೀಟಾಗಿ 11ಅಲ್ಲಿತ್ತು. ಆವಾಗ ನಾವು ಧ್ವನಿದು ಕೂದಲು ತೆಗೆಸ್ಕೊ ಬಂದಿದ್ವಿ. ಸೊ ಆವಾಗ ಇದು ತೆಗೆಸಿರೋ ಫೋಟೋ. ನನಗೆ ಎಷ್ಟು ಕ್ಯೂಟ್ ಅಂದರೆ ಧ್ವನಿ ಅಲ್ಲೇ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಎರಡೇಡಲ್ಲಿ ಬಂದಿತ್ತು, ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಾಗ ಮನೆ ದೇವರಿಗೆ 11 ಮಂತಲ್ಲಿ ತೆಗೆಸಿದ್ದು, ಆವತ್ತಿನ ದಿನವೇ ತೆಗೆದಿದ್ದು ಫೋಟೋ ಇದು. ತುಂಬ ಚೆನ್ನಾಗಿ ಬಂದ ತಕ್ಷಣ, ದೇವಸ್ಥಾನದಿಂದ ಬಂದ ತಕ್ಷಣ ತೆಗೆದಿದ್ದೆ. ಬರ್ಡೇಗೆ ಒಂದು 5 ಡೇಸ್ ಇತ್ತು ಅಷ್ಟೇ, ಅವಾಗ ತೆಗೆದಿದ್ದು ಫೋಟೋ ಇದು. ಅವಾಗೆಲ್ಲ ನಿಂತ್ಕೊಂಡು ಓಡಾಡ್ತಾ ಇದ್ಲು ಹಿಡ್ಕೊಂಡು. ಸೊ ಅವಾಗಿನ ಫೋಟೋ ಇದು. ಧ್ವನಿ ಇದು ಫಸ್ಟ್ ಮಂತ್. ದಿಸ್ ಈಸ್ ಧ್ವನಿ ಅಟ್ 12th ಮಂತ್. ತುಂಬ ಬೇಜಾರಾದಾಗ, ಏನಾದರೂ ಮೂಡ್ ಇಲ್ಲ ಅಂದಾಗ, ಕೆಲವೊಂದು ಟೈಮ್ ಬೇಜಾರಾದಾಗ ನನಗೆ ಮೂಡ್ ತರಿಸೋದು ನನ್ನ ಮಗಳು. ಅದು ನನ್ನ ಮಗಳು ಹಳೇ ಮೆಮೊರೀಸ್ ತುಂಬಾ ಖುಷಿ ಕೊಡುತ್ತೆ ನನಗೆ. ತುಂಬ ಬ್ಯೂಟಿಫುಲ್ ಥಿಂಗ್ಸ್. ಅವ್ರ ಅಪ್ಪಾಜಿ ಮೊಬೈಲಲ್ಲಿ ತುಂಬಾ ಇದೆ, ಅವರು ಡ್ರೈವಲ್ಲೇ ಸೇವ್ ಮಾಡಿಟ್ಕೊಂಡಿದ್ದಾರೆ. ಇದು ನಾನು ಲ್ಯಾಪ್ಟಾಪಲ್ಲಿ ಯಾಕೆ ಹಾಕ್ಕೊಂಡಿದ್ದು ಈ ಫೋಟೋಸ್ ಅಂತಂದರೆ, ಅವತ್ತು ಬರ್ಡೇ ದಿನ ಎಲ್ಲ ಪ್ರಿಂಟ್ ತೊಗೊಂಡು ಬರ್ಡೇ ಡೆಕೋರೇಷನ್ಗೆ ಬೇಕು ಅಂತ ತಗೊಂಡಿದ್ದೆ. ನಿನ್ನೆ ನನ್ನ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು. ನಿನ್ನೆ ಡೇ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಹಾಗೆ ಧ್ವನಿ ಫೋಟೋಸ್ ಎಲ್ಲ ನೋಡಿ, ಹಾಗೆ ನಾನು ಲ್ಯಾಪ್ಟಾಪ್ ಮತ್ತೆ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಖುಷಿ ಕೂಡ ಇತ್ತು. ಧ್ವನಿ ಫೋಟೋಸ್ ಎಲ್ಲ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಹಳೆ ಮೆಮೊರೀಸ್ ಎಲ್ಲ ಇನ್ನೂ ಸ್ಟಿಲ್ ಅದು ತಲೆಯಲ್ಲಿ ಅದೇ ಆಗಿದೆ. ಅದೇ ಫೋಟೋಸ್ ಎಲ್ಲ ಕಣ್ಮುಂದೆ ಬರ್ತಾ ಇದೆ. ತುಂಬ ದಿನ ಆಗಿತ್ತು, ಒಂದು 4-5 ಮಂತ್ಸ್ ಆಗಿತ್ತು ಅವಳು ಹಳೆ ಫೋಟೋಸ್ ಎಲ್ಲ ನೋಡ್ದೇನೆ. ಸೊ ಫುಲ್ ಖುಷಿ ಆಗಿತ್ತು. ಹಾಗೆ ಸಂಜೆ ಅವಳನ್ನ ಪ್ಲೇ ಗ್ರೌಂಡಿಗೆ ಕರ್ಕೊಂಡು ಹೋಗಿದ್ದೆ, ಆಟ ಆಡ್ಕೊಬಂದು. ಅವಳಿಗೆ ಸ್ಲೈಡ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಆಡಿದ್ಲು ಸಿಕ್ಕಾಬಟ್ಟೆ ಆಡಿದ್ಲು, ನಾನ್ ಸ್ಟಾಪ್ ಸ್ಲೈಡ್ ಆಡಿದ್ಲು. 4 o'clock ಹೋಗಿದ್ವಿ ನಾವು. ಏನಾಯ್ತು? 4 o'clock ಹೋಗಿದ್ದೆ ಅವಳನ್ನ ಕರ್ಕೊಂಡು. ಇವಾಗ ಎಷ್ಟಾಯಿತು? 5:30 ಆಯಿತು ಬರೋ ಅಷ್ಟರಲ್ಲಿ. ಈಗ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಆರೆಂಜ್ ಕೊಡ್ತೀನಿ ಅಂದ ತಕ್ಷಣ ಸಾಕು, ಆರೆಂಜ್ ತೊಗೊಂಡಿದ್ದಾಳೆ. ನಾನು ಬಿಡಿಸ್ಕೊಡ್ತೀನಿ ಅಂದರೂ ಕೇಳ್ತಾ ಇಲ್ಲ, ಅವಳೇ ಬಿಡಿಸ್ತಾ ಇದ್ದಾಳೆ. ಅವಳಿಗೆ ಬರೋಕ್ಕೆ ಮಾತ್ರ ಇಷ್ಟ ಅಲ್ಲ, ಅಳ್ತಾನೇ ಇದ್ಲು. ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾಳೆ. ನಾನು ಬಿಡಿಸ್ಕೊಡ್ತೀನಿ ಇರಪ್ಪ, ನಾನು ಬಿಡಿಸ್ಕೊಡ್ತೀನಿ ಅಂದರೆ ಕೇಳ್ತಾ ಇಲ್ಲ, ನಾನೇ ಬಿಡಿಸ್ತೀನಿ ಅಂತ ಬಿಡಿಸ್ತಾ ಇದ್ದಾಳೆ. ಬಿಡಿಸ್ಲಿ, ಕಲಿಬೇಕಲ್ಲ, ಕಲೀಲಿ. ಏನು ಬೇಕಲ್ಲ ನಿನಗೆ ಧ್ವನಿ? ಸಾಂಬಾರು? ಏನು ಸಾಂಬಾರು? ಊಟ? ಏನು ಸಾಂಬಾರು ಅದು? ಸರಿ, ಏನು ಊಟ? ಏನು ಊಟಕ್ಕೆ ಮಾಡ್ತಿದ್ದೀಯ? ಧ್ವನಿನ ಪಾರ್ಕಿಗೆ ಆಟ ಆಡಕ್ಕೆ ಕರ್ಕೊಂಡು ಹೋಗಿದ್ದೆ. ಬಂದಮೇಲೆ ಸ್ವಲ್ಪ ಫ್ರೆಶಪ್ ಆಗಿ ಟೀ ಕುಡಿದು ಅಪ್ಪಾಜಿ ಮತ್ತು ನನ್ನ ತಂಗಿ ಫೋನ್ ಮಾಡಿದ್ರು. ಫೋನಲ್ಲಿ ಮಾತಾಡ್ಕೊಂಡಿದ್ದೆ. ಸೊ ತುಂಬ ಟೈಮ್ ಆಗಿಬಿಡ್ತು. ಇವಾಗ ಮೂಡೇ ಇಲ್ಲ ಅಡುಗೆ ಮಾಡೋದಕ್ಕೆ. ಆ್ಯಕ್ಚುಲಿ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಡುಗೆ ಮಾಡೋದಕ್ಕೆ ಯಾವಾಗಲೂ ಚೆನ್ನಾಗಿ. ಬಟ್ ಇವಾಗ ಪ್ಲ್ಯಾನಿಂಗ್ ಇಲ್ಲ ಅಂದರೆ ಟೈಮ್ ಆಗಿದೆ, ಅಡುಗೆ ಮಾಡೋಕ್ಕೆ ಲೇಸಿ ಥರ ಫೀಲ್ ಆಗಿದೆ. ಸೊ ಅದಕ್ಕೆ ಈಗ ಕ್ವಿಕ್ಕಾಗಿ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಧ್ವನಿ ಕೂಡ ನಾನು ಸಾಂಬಾರು ಮಾಡ್ತೀನಿ ಅಂತ ಸಾಂಬಾರು ಮಾಡ್ತಾ ಇದ್ದಾಳೆ, ನೀರು ಸೊಪ್ಪು ಎಲ್ಲ ಹಾಕ್ಕೊಂಡು. ನಾವು ಏನೇ ಮಾಡಿದ್ರು ಮಕ್ಕಳು ಅದನ್ನು ಇಮಿಟೇಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ನಾವು ಯಾವಾಗಲೂ ಚೂಸಿ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಬೇಕು. ಯಾವುದಾದ್ರೂ ನೆಗೆಟಿವ್ ಮಾಡಿದ್ರೆ ಅದನ್ನೇ ಕಾಪಿ ಮಾಡಿಬಿಡ್ತಾರೆ. ಸೊ ಹುಷಾರಾಗಿ ಕೇರಾಗಿ ಕೂಡ ಇರಬೇಕು ಇನ್ಮೇಲೆ. ಯಾಕಂದರೆ ಎಲ್ಲ ಕಾಪಿ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ನನ್ನ. ಸೊ ನೋಡಿಕೊಂಡು ಹುಷಾರಾಗಿ ನಾನು ಕೂಡ ಇರಬೇಕು. ಧ್ವನಿ ಬರೀ ಬರೆಯೋದಲ್ಲಪ್ಪ, ಬುಕ್ ತಗೊಂಡು ಓದ್ಕೋಬೇಕು ಕೂಡ. ಓದ್ಕೆ ಆಯ್ತಾ? ಸರಿ, ನಾನು ಅಡುಗೆ ಮಾಡ್ತಿರ್ತೀನಿ. ಇದು ಫ್ರೆಶ್ ಗೋಬಿ, ಜಸ್ಟ್ 15 rupees ಒಂದು ಪೀಸು, 15 ರೂಪಾಯಿಗಿದು. ಇವಾಗ ತಾನೇ ತಗೊಬಂದೆ. ಸೈಡ್ ಡಿಶ್ಗೆ ಏನಾದರೂ ಒಂದು ಬೇಕು, ಬರೀ ಅನ್ನ ಸಾಂಬಾರು ನಮ್ಮ ಮನೆಯವ್ರಿಗೆ ಹೋಗಲ್ಲ. ಸೊ ಅದಕ್ಕೆ ಸ್ವಲ್ಪ ಡ್ರೈ ಗೋಬಿ ಮಾಡೋಣ ಅಂತೇಳಿ ತಗೊಬಂದೆ. ಸೊ ಎಲ್ಲ ನಾನು ಹೀಗೆ ಜಸ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಗೋಬಿ ಆಸ್ ಇಟ್ ಈಸ್ ಶೇಪ್ ಯಾವ ಥರ ಇದೆ ಅದೇ ಥರನೇ ಕಟ್ ಮಾಡ್ಕೊಳ್ತೀನಿ. ಸೊ ಒಂದ್ಸರಿ ಫಸ್ಟ್ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ.
ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಹಳದಿ ಪೌಡರ್, ಒಂದು 2 ಮಿನಿಟ್ಸು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ತೀವಿ. ಒಂದು 3 ಸ್ಪೂನಷ್ಟು ಕಾರ್ನ್ ಫ್ಲೋರ್ ತೊಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನಾನು 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ, ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ಈಗ ಗೋಬಿ ಹಾಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ಒಂದು 15 to 20 ಮಿನಿಟ್ಸ್ ಬಿಡ್ತೀನಿ, ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಚೆನ್ನಾಗಿ ಅದು ಮಸಾಲ ಎಲ್ಲ ಹೊಂದ್ಕೋಬೇಕು ಅದಕ್ಕೆ ಹಂಗೆ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ಬಿಡೋಣ. ಸಾಂಬಾರು ರೆಡಿ ಆಗಿದೆ. ಬೇಳೆ ಸಾರು ತುಂಬ ಸಿಂಪಲ್ ಆಗಿ ಬೇಗ ಆದರೂ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನಗೆ ಬೇಳೆ ಸಾಂಬಾರು ಅಂದರೆ ತುಂಬಾ ಇಷ್ಟ. ಸೊ ಜಸ್ಟ್ ಬೇಳೆ ಬೇಯಿಸಿ ಒಗ್ಗರಣೆ ಹಾಕಿರೋದು, ತುಂಬ ಈಸಿ ಮತ್ತು ತುಂಬ ಟೇಸ್ಟಿ ಕೂಡ. ಸೊ ಇವಾಗ ಆಫ್ ಮಾಡೋಣ. ಇದು ಕಂಪ್ಲೀಟ್ ರೆಡಿ ಆಗಿದೆ. ಸೊ ಒಂದು 20 ಮಿನಿಟ್ಸ್ ಆಯಿತು, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು. ಸೊ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಇವಾಗ ಎಣ್ಣೆ ಚೆನ್ನಾಗಿ ಕಾದೈತೆ, ಇವಾಗ ಹಾಕ್ತಾ ಇದ್ದೀನಿ ಎಲ್ಲ. ಯಾವಾಗಲೂ ಹಾಕಿದ ತಕ್ಷಣನೇ ತೆಗಿಬಾರ್ದು, ಒಂದು ಸ್ವಲ್ಪ ಹೊತ್ತು ಆಗಬೇಕು. ಅದು ಹಾಕಿದ ತಕ್ಷಣ ಬಾಣಲಿಗೆ ಅಂಟ್ಕೊಂಡಿರುತ್ತಾ, ಸ್ವಲ್ಪ ಫ್ರೈ ಆದಮೇಲೆ ಅದೇ ಎದ್ದೇಳುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಓಕೆ, ಇವಾಗ ನೋಡಿ ಚೆನ್ನಾಗಿ ಎದ್ದಂತಿದೆ. ಈಗ ಅಂದ ತಕ್ಷಣ ತೆಗೆದ ತಕ್ಷಣ ಬಂದರೆ ಅದು ಚೆನ್ನಾಗಿ ಆಗಿದೆ, ಸ್ವಲ್ಪ ಫ್ರೈ ಆಗಿದೆ ಲೈಟಾಗಿ ಅಂತ. ಹಾಕಿದ ತಕ್ಷಣ ತೆಗಿಯೋಕೆ ಹೋಗ್ಬಿಟ್ರೆ ಅದೇನಾಗುತ್ತೆ, ಅಂಟ್ಕೊಂಡ್ಬಿಟ್ಟಿರುತ್ತೆ, ಕಿತ್ತೋಗ್ಬಿಡುತ್ತೆ. ಸೊ ನಿಧಾನಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ಮಾಡ್ಕೊಂಡ್ರೆ ಆಯ್ತು. ಕರ್ಬೇವು ಹಾಕ್ತಾ ಇದ್ದೀನಿ. ಕರ್ಬೇವು ಫ್ರೈ ಮಾಡ್ಕೊಂಡಿದ್ದೀನಿ, ಇದನ್ನು ಸಪ್ರೇಟ್ ಪ್ಲೇಟಾಗಿ ಹಾಕ್ಕೊಳ್ತೀನಿ. ಸೊ ಈಗ ಗೋಬಿ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಮೇಲೆ. ಫ್ರೈ ಮಾಡ್ಕೊಂಡಿರೋಂಥ ಕರ್ಬೇವನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಫ್ರೈಡ್ ಕರ್ರಿ ಲೀವ್ಸ್ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಕರ್ಬೇವು ಹಾಕೊಂಡು ತಿನ್ನೋದ್ರಿಂದ. ಸೊ ಟೇಸ್ಟ್ ನೋಡೋಣ. ಚೆನ್ನಾಗಿ ಬಂದಿದೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇದೆ. ಹಾಗೆ ಕರ್ಬೇವು ಫ್ಲೇವರ್ ಮಾತ್ರ ಸಖತ್ ಕಾಂಬಿನೇಷನ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಫೈನಲ್ಲಿ ಬಿಸಿ ಬಿಸಿ ರೈಸ್ ಜೊತೆಗೆ ಬೇಳೆ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ಡ್ರೈ ಗೋಬಿ ಇನ್ನೂ ಸಖತ್ ಕಾಂಬಿನೇಷನ್ ಆಗಿತ್ತು. ಗೋಬಿ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ತಾರೆ, ಬಟ್ ನಾವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು. ಯಾವ ಥರ ಆದ್ರೂ ತಿನ್ನೋದು ಮುಖ್ಯ ಅನ್ನೋದು ನನ್ನ ಭಾವನೆ. ಹೀಗೆ ಎಲ್ಲ ಊಟವೆಲ್ಲ ಮುಗಿಸ್ಕೊಂಡು ಕೊನೆಗೆ ಬೆಳಗ್ಗೆಗೆ ದೋಸೆ ರುಬ್ಬೋಣ ಅಂತೇಳಿ ರುಬ್ತಾ ಇದ್ದೀನಿ. ಮೊದಲಿಗೆ ಯಾವಾಗಲೂ ನಾನು ಅನ್ನನ ರುಬ್ಕೊಳ್ತೀನಿ ಮೊದಲಿಗೆ. ಯಾಕೆ ಅಂದರೆ ಅನ್ನದ ರುಬ್ಬಿದಾಗ ಸ್ವಲ್ಪ ಗಟ್ಟಿಗಿರುತ್ತೆ, ಹಾಗೆ ಆ ಜಾರು ಬ್ಲೇಡ್ ಇದೆಯಲ್ಲ ಅಲ್ಲೆಲ್ಲ ಸಿಕ್ಕಾಕೊಂಡಿರುತ್ತೆ, ಅದು ವಾಶ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮೊದಲಿಗೆ ನಾವು ಅನ್ನ ರುಬ್ಕೊಂಡು ಆಮೇಲೆ ಅಕ್ಕಿ ನೆನೆಸಿಟ್ಟಿರೋಂಥ ಅಕ್ಕಿ, ಅನ್ನ, ಉದ್ದಿನಬೇಳೆ ಮಿಕ್ಸ್ ಮಾಡಿರೋದನ್ನು ರುಬ್ಕೊಂಡ್ರೆ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ಅಕ್ಕಿ ರುಬ್ಬಿದಾಗ ಆ ಥರ ನೀಟಾಗಿ ಬ್ಲೇಡಿಗೆಲ್ಲ ಅಂಟ್ಕೊಳ್ಳೋದಿಲ್ಲ, ಅದು ನೀಟಾಗಿ ಬರುತ್ತೆ. ಅನ್ನ ಅಥವಾ ಉದ್ದಿನಬೇಳೆ ಸಪ್ರೇಟ್ ಮಾತ್ರ ನೆನೆಸಿ ಮಿಕ್ಸಿ ಹಾಕ್ತೀವಲ್ಲ, ಆವಾಗ ಮಾತ್ರ ಆ ಥರ ಬ್ಲೇಡಿಗೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ, ಕ್ಲೀನಾಗಿ ವಾಶ್ ಮಾಡೋದಕ್ಕೂ ಆಗಲ್ಲ, ಸಿಕ್ಕಾಕೊಂಡಿರುತ್ತೆ. ಸೊ ನಾನು ಫಸ್ಟು ಅದೆಲ್ಲ ರುಬ್ಕೊಂಡು ಆಮೇಲೆ ಅಕ್ಕಿ ರುಬ್ಬೋದ್ರಿಂದ ಆ ಥರ ಆಗೋದಿಲ್ಲ, ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಅದೇ ಥರನೇ ಮಾಡ್ತೀನಿ. ನಮ್ಮಮ್ಮ ಅದೇ ಥರನೇ ಮಾಡೋದು, ಸೊ ಅವ್ರು ಹೇಳ್ಕೊಟ್ಟಿರೋ ಥರನೇ ಮಾಡ್ಕೊಳ್ತೀನಿ ನಾನು. ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ದೋಸೆಗೆಲ್ಲ ರುಬ್ಬಿಟ್ಟು ಫೈನಲಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 10 ಮೇಲೆ ಆಯಿತು. ಧ್ವನಿ ಚೆನ್ನಾಗಿ ಆಟ ಆಡ್ಕೊ ಬಂದಿದ್ದರಿಂದ ಅವರಪ್ಪ ಮಗಳು ಇಬ್ಬರು ಮುಂಚೆನೇ 10 o'clockಗೆ ಮಲ್ಕೊಂಡಿದ್ಲು.
ನಾನೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮಲ್ಕೊಳ್ಳೋ ಅಷ್ಟೊತ್ತಿಗೆ 10:45 ಆಯಿತು. ಸೊ ನಾನು ಧ್ವನಿನ ಕರ್ಕೊಂಡು ಕೊನೆಗೆ ಮಲ್ಕೊಂಡ ಜೊತೆಗೆ ಇದು ನನ್ನ ಪುಟ್ಟ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.